ಏನು ಈ ವಿದ್ಯಾರ್ಥಿಗಳ ಸಮಸ್ಯೆಗೆ ಈ ಎರಡೂ ಪಕ್ಷಗಳ ಕಾರಣ. ಈ ಎರಡೂ ಪಕ್ಷಗಳ ಆರೋಪ ಮತ್ತು ಪ್ರತ್ಯಾರೋಪದಲ್ಲಿ ಏನು ನಮ್ಮ ಯುವಶಕ್ತಿ ಇವತ್ತು ಉದ್ಯೋಗಕ್ಕೋಸ್ಕರ ಹಾತೊರಿತಾ ಇದೆಯೋ ಇದಕ್ಕೆ ಇವೆರಡೂ ಪಕ್ಷ ಕಾರಣ. ಯುವಶಕ್ತಿ ಸಾಮಾಜಿಕ ನ್ಯಾಯ ಚೌಕಟ್ಟಿನಲ್ಲಿ ಮಾತಾಡಬೇಕೆ ಹೊರತು ಯಾವುದೇ ಪಕ್ಷವನ್ನು ಸಮರ್ಥಿಸ್ಕೋಬಾರ್ದು. ಇವತ್ತು ಎರಡೂ ಪಕ್ಷನೂ ಯುವಶಕ್ತಿಗೆ, ಕಾರ್ಮಿಕರಿಗೆ, ರೈತರಿಗೆ ಎಲ್ರಿಗೂ ಸಮಾನ ಮಾಡ್ತಾ ಬಂದಿದೆ, ಅನ್ಯಾಯವನ್ನು ಮಾಡ್ತಾ ಇದೆ. ವಿಧಾನಸಭೆಯಲ್ಲಿ ಕೂಡ ಇವರೆಲ್ಲರೂ ಕೂಡ ಆರೋಪ ಪ್ರತ್ಯಾರೋಪ ಮಾಡ್ಕೊಂಡು ಕಾರ್ಯ ಕಲಿತಾ ಇದ್ದಾರೆ ಹೊರತು ಯಾರ ಪರವಾಗೂ ಕೂಡ ಕೆಲಸವನ್ನು ಮಾಡ್ತಾ ಇಲ್ಲ. ಜನಸಾಮಾನ್ಯರು ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುತ್ತೆ. ಇವತ್ತು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎರಡೂ ಕೂಡ ಒಂದು ನಾಣ್ಯದ ಎರಡು ಮುಖಗಳು. ಇಬ್ರು ಕೂಡ ಇವತ್ತು ಏನು ಯುವಶಕ್ತಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಉದ್ಯೋಗಕ್ಕೋಸ್ಕರ, ಇಬ್ರು ಸಮಭಾಗಸ್ಥರಯ್ಯ. ಇವರಿಬ್ಬರಿಗೂ ಕೂಡ ನಾವು ಧಿಕ್ಕಾರವನ್ನು ಹೇಳ್ತೀವಿ. ಇವರಿಬ್ಬರು ಕೂಡ ಆರೋಪ ಪ್ರತ್ಯಾರೋಪ. ನಾನು ಒಂದು ನಿಮಿಷ ನೋಡಿ ಬ್ರದರ್ ಒಂದು ನಿಮಿಷ ನಾನು ಅವರ ಅಧ್ಯಕ್ಷರ ಜೊತೆ ಕ್ಲಾರಿಫೈ ಮಾಡಿಸ್ತೀನಿ. ಸರ್ ಅವರು ಒಂದು ಪ್ರಶ್ನೆ, ನೀವು ವಿದ್ಯಾರ್ಥಿ ಸಂಘಟನೆ ಆಗಿರಬೇಕು, ಯಾವುದೇ ರಾಜಕೀಯ ಪಕ್ಷದ ನೆರಳಿನಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ಇಲ್ಲಿ ಜಗಳ ಮಾಡ್ಕೊಂಡಿದ್ರೆ ಇಲ್ಲಿ ಜಗಳ ಮಾಡ್ಕೊಂಡಿರಬೇಕಷ್ಟೇ ಸರ್. ಇಲ್ಲಿ ರಾಜಕೀಯದಲ್ಲಿ ಇರೋ ಸಮಸ್ಯೆಗಳನ್ನ ಬಗೆಹರಿಸಬೇಕೆ ಹೊರತು ಇಲ್ಲಿ ನಿಮ್ಮ ಅಣ್ಣ ತಮ್ಮಂದಿರು, ನಿಮ್ಮ ಮಕ್ಕಳು, ನಿಮ್ಮ ಫ್ಯಾಮಿಲೀಸು ಅವರು ಎಕ್ಸಾಮ್ ಬರೀತಿದ್ದಾರೆ, ಅವರು ಕಾಯ್ತಾ ಇದ್ದಾರೆ ನೋಟಿಫಿಕೇಶನ್ ಆಗಬೇಕು ಅಂತ ಹೇಳಿ. ನಾನು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, JDS ಇರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್, ಎಲ್ಲರೂ ಒಗ್ಗಟ್ಟಾಗಿ ಒಂದು ಸಮಸ್ಯೆ ಬಗೆಹರಿಸಿ ಅಂತ ಕೇಳ್ಕೊತಾ ಇರೋದು ಒಂದು ವಿಚಾರ ಸರ್. ಇನ್ನೊಂದು, ಅವ್ರು ಕೇಳಿದ್ರು, ಅವರು ಯಾಕೆ ನೀವು ರಾಜಕೀಯವಾಗಿ ಕರ್ಕೊಂಬಂದಿರ ಅಂತ. ಧಾರವಾಡದಲ್ಲಿ ಇದು 4ನೇ ಹೋರಾಟ ಮಾಡ್ತಾ ಇರೋದು. 3 ಹೋರಾಟಕ್ಕೆ ಪರ್ಮಿಷನ್ಸ್ ಕೊಟ್ಟಿದ್ದಾರಾ. ನಾನು ಕಾಂಗ್ರೆಸ್ ಅವ್ರಿಗೆ ಹೇಳ್ತೀನಿ ನೋಡಿ ಸರ್, 4ನೇ ಹೋರಾಟ ಪೊಲೀಸ್ ಬಿಟ್ಟು ಯಾಕೆ ಹತ್ತಿಟ್ರಿ ಅಷ್ಟೇ. 4ನೇ ಹೋರಾಟಕ್ಕೆ 15 ದಿನ ಮುಂಚೆ ಪೊಲೀಸ್ ಸರ್ ಮಾತಾಡ್ಬಿಟ್ಟು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡ್ತಾ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ನಿಮ್ಮ ಹತ್ರ ಉತ್ತರ ಏನಿದೆ ಅಂದ್ರೆ ಪೊಲೀಸ್ ಪರ್ಮಿಷನ್ಸ್ ಕೊಡ್ದಿರ ಹೋರಾಟ ಹೆಂಗ್ ಮಾಡಿದ್ರಿ ಅಂತ ಹೇಳಿ. ಅದೇ ನಮ್ಮ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಗೆ ನೀವೇನಾದ್ರೂ ಪರ್ಮಿಷನ್ಸ್ ಕೊಟ್ಟಿದ್ರೆ ಇವತ್ತು ನಾವು ಅವ್ರನ್ನ ರಾಜಕೀಯ ಯಾರನ್ನೂ ಕರಿತಿರ್ಲಿಲ್ಲ. 15 ದಿನ ಮುಂಚೆ ನಾವು ಪೊಲೀಸ್ ಪರ್ಮಿಷನ್ಸ್ ಕೊಟ್ವಿ, ನಮಗೆ ನೀವು ಪರ್ಮಿಷನ್ಸ್ ಕೊಟ್ಟಿಲ್ಲ. 2 ದಿನ ನೀವು ನಾಳೆ ಪ್ರೊಟೆಸ್ಟ್ ಇದೆ. ಇವತ್ತು BJP ಅವ್ರು ನಾವೇ ಅಪ್ರೋಚ್ ಮಾಡಿದ್ವಿ ಸರ್, ವಿಧಿ ಇಲ್ಲ ಸರ್. ವಿದ್ಯಾರ್ಥಿಗಳ ಪರವಾಗಿ ಇವತ್ತು ಕಾಂಗ್ರೆಸ್ ಇರ್ಬೋದು, BJP ಮಕ್ಕಳು, ಎಲ್ಲರ ಮಕ್ಕಳು ಓದ್ತಾ ಇದ್ದಾರೆ. ನಮಗೆ ಹೋರಾಟ ಮುಖ್ಯ ಇದೆ, ವಿದ್ಯಾರ್ಥಿಗಳ ಕಷ್ಟಗೆ ಸ್ಪಂದಿಸ್ಬೇಕು. ಇವತ್ತು ಆ ಸಮಸ್ಯೆ ಬಗೆಹರಿಬೇಕು. ಅದಕ್ಕೋಸ್ಕರ ಮಾನ್ಯ ಅರವಿಂದ್ ಬೆಲ್ಲತ್ ಸರ್ ಡೆಪ್ಯೂಟಿ ಅಪೋಸಿಷನ್ ಲೀಡ್ರು, ಅವ್ರನ್ನ ಅರವಿಂದ್ ಬೆಲ್ಲತ್ ಸರ್ ಒಂದ್ ನಿಮಿಷ ಸರ್, ಅವ್ರನ್ನ ಹೋಗಿ ಅಪ್ರೋಚ್ ಮಾಡಿದ್ವಿ. ಅವ್ರು ನಮ್ಮ ಪರವಾಗಿ ನಿಂತ್ಕೊಂಡ್ರು. ಹಂಗೆ ಎಲ್ಲರೂ ಅಪೋಸಿಷನ್ ಲೀಡರ್ ಬಂದ್ರು. ಈ ಒಂದು ಸಮಸ್ಯೆಯಾಗಿ ಉಳಿಬಾರ್ದು. ಇವತ್ತು ರಾಜ್ಯದಲ್ಲಿ ಏನ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಡಿಸಿಷನ್ ತಗೊಂಡಿದ್ದಾರೆ, ಇವತ್ತು 50% ರಿಸರ್ವೇಷನ್ ಇರ್ಬೋದು, ಮತ್ತೆ ಒಳ ಮೀಸಲಾತಿ ಇರ್ಬೋದು, ಎಲ್ಲ ಸಮಸ್ಯೆನೇ ಬಗೆಹರಿಸಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಡಿಸಿಷನ್ ಮಾಡಿದ್ದಾರೆ. ಈ ಒಂದು 56 ಪೋಸ್ಟ್ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ ಸರ್. ಇಲ್ಲಿರೋರೆಲ್ಲರೂ ಇಲ್ಲಿ ನಿಂತ್ಕೊಂಡಿದ್ರಿಂದ ಪ್ರಯೋಜನ ಇಲ್ಲ ಸರ್. ಇಷ್ಟು ಜನ ಹೋಗ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಪ್ಲೀಸ್ ಸರ್ ನೀವು ಮಾತಾಡಿ ಪ್ಲೀಸ್. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಹೋಗಿ ಮನವಿ ಮಾಡ್ಕೊಳ್ಳಿ. 11ನೇ ತಾರೀಕು ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತಿದ್ದಾರೆ. ನಮ್ಮ ಉದ್ದೇಶ ಏನು ಅಂದ್ರೆ ಇವಾಗೂ ಅಷ್ಟೇ ಹೇಳ್ತಾ ಇರೋದು, 56 ಪೋಸ್ಟ್ಗೆ ಈ ಈವೆಂಟ್ ಆಫ್ ಕ್ಯಾಲೆಂಡರ್ ಬರಲಿ. 56 ಪೋಸ್ಟ್ ಯಾವಾಗ ನೋಟಿಫಿಕೇಶನ್ ಮಾಡ್ತೀರಾ, ಯಾವಾಗ ಎಕ್ಸಾಮ್ ಮಾಡ್ತೀರಾ, ಯಾವಾಗ ರಿಸಲ್ಟ್ ಬಿಡ್ತೀರಾ, ಯಾವಾಗ ಆರ್ಡರ್ ಕಾಪಿ ಕೊಡ್ತೀರಾ. ಸರ್ಕಾರ ಬದ್ಧ ಇದೆ ಅಂತ ವೆರಿ ಸಿಂಪಲ್ ಸರ್. ಈಗ ವೆರಿ ಸಿಂಪಲ್ ಈವೆಂಟ್ಸ್ ಬಂದು ಇನ್ನೂ 7,84,000 ಖಾಲಿ ಹುದ್ದೆ ಇದೆ. 1 ಲಕ್ಷ ಅಂತ ಹೇಳಿದ್ರು 3 ವರ್ಷದಲ್ಲಿ. ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಪ್ಲೀಸ್ ಸರ್, 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಹೆಡ್ ಇದ್ದಾರೆ, ಅವರೇ ಇದ್ದಾರೆ. ಈಗ ಇನ್ನೂ 50,000 ಈಗ ಬಜೆಟ್ ಅಲ್ಲಿ ಇನ್ನೂ 50,000 ಪೋಸ್ಟ್ ಅಪ್ರೂವಲ್ ಕೊಟ್ಟು 1,06,000 ಹುದ್ದೆ ಭರ್ತಿ ಮಾಡ್ಲಿ ಇದೇ ವರ್ಷದಲ್ಲಿ ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ತೇನೆ ಸರ್. ಈಗ ಅವರು ನಿಮ್ಮ ಸರ್ಕಾರದ ಕಮಿಟ್ಮೆಂಟ್ ಏನಂತ ಹೇಳ್ತಾರೆ, ಜಗಳ ಆಡೋದು ಬೇಡ ಇಲ್ಲಿ. ಯಾಕಂದ್ರೆ ಅವ್ರು ಸ್ಟೂಡೆಂಟ್ಸ್ ಆಯ್ತಾ. ನೋಡಿ, ಸಾಮಾನ್ಯವಾಗಿ ನಿಮ್ಮ ಪೊಲೀಸ್ ಪರ್ಮಿಷನ್ ಕೊಟ್ಟಿಲ್ಲ ಅವರು ಆಯ್ತಾ. ದಯವಿಟ್ಟು ಉತ್ತರ ಕೊಡ್ತೀನಿ ನೋಡಿ ಮಾತಾಡಿ. ನೀವು ಅದು ಬಿಟ್ಟು ರೈಸ್ ಆಗಿ ಏನೋ ನಿಮ್ಮ ತಪ್ಪಿಟ್ಕೊಂಡು ನೀವು ಹಾರಾಡಿದ್ರೆ ನಮ್ ಪ್ರೋಗ್ರಾಮ್ ರೀ ಇದು. ಏಕಪಕ್ಷವಾಗಿ ಯಾರು ಮಾತಾಡಬಾರ್ದು. ಪಕ್ಷ ಭೇದ ಮರೆತು ಯುವಕರು ಇಲ್ಲಿ ಹೋರಾಟಕ್ಕೆ ಅವ್ರಿಗೆ ನಾನು ಸ್ವಾಗತ ಬಯಸ್ತೀನಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಬದ್ಧತೆ ಇರುವಂತ ಸರ್ಕಾರ. ನಮ್ಮ ಪ್ರಣಾಳಿಕೆಯಲ್ಲೇ ಘೋಷಣೆ ಮಾಡಿದ್ದೀವಿ, ಇಷ್ಟು ಲಕ್ಷ ಹುದ್ದೆ ಏನು ಖಾಲಿದೆ ಅದನ್ನು ಭರ್ತಿ ಮಾಡ್ತೀವಿ ಅಂತ. ಆಮೇಲೆ ಇದೆ ಕಾಂತಕುಮಾರ್ ಅವ್ರಿಗೆ ನಾವು ವಿರೋಧ ಪಕ್ಷದಲ್ಲಿದ್ದಾಗ PSI ಹಗರಣದಲ್ಲಿ ಮುಕ್ತವಾಗಿ ಬೆಂಬಲ ಕೊಟ್ಟು ಅವ್ರು ಬೆನ್ನೆಲುಬಾಗಿ ನಿಂತಿದೀವೋ ಅದನ್ನ ಅವ್ರು ಮರ್ತಿದ್ದಾರೆ. ಆದ್ರೆ ನೆನಪಿಸ್ತಾ ಇದ್ದೀನಿ, ಅಲ್ಲಲ್ಲ ಈ ಕಾರ್ಯಕ್ರಮದಲ್ಲಿ ನೆನಪಿಸ್ತಾ ಇದ್ದೀನಿ. ಇನ್ನೊಂದು ಮಾತು ಸರ್, ನಮಗ್ ಬದ್ಧತೆ ಇರೋ ಸಿದ್ದರಾಮಯ್ಯನವರಾಗ್ಲಿ, DK ಶಿವಕುಮಾರ್ ಅವರಾಗ್ಲಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದೀವಿ. ಕೋವಿಡ್ ಕಾರಣದಿಂದ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದೀವಿ, ಅದನ್ನು ಮರ್ತಿದ್ದಾರೆ. ಗೂಬೆ ಕೂರಿಸ್ಬಾರ್ದು, ಒಂದೇ ಪಕ್ಷಕ್ಕೆ ಗೂಬೆ ಕೂರಿಸ್ಬಾರ್ದು. ಈ ಸಮಸ್ಯೆ ಆಗಿರೋದೆ BJP ಕಾಲದಲ್ಲಿ ಕೋವಿಡ್ ಒಂದು ಸಮಸ್ಯೆಯಿಂದ. ನಾವು ಇದನ್ನ ಪರಿಹರಿಸ್ತೀವಿ. ನಿನ್ನೆ ಇದಕ್ಕೊಂದು ದೊಡ್ಡ ಉದಾಹರಣೆ, ಗುರುವಾರ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯ ತಗೊಂಡಿದ್ದೀವಿ ಸರ್. ಸಮಸ್ಯೆ ಪರಿಹಾರ ಆಗ್ಬೇಕಾಗಿರೋದಿಲ್ಲ, ಹೌದಲ್ವಾ?
ಈಗ ಅವ್ರು ಹೇಳ್ತಾರೆ ನೋಟಿಫಿಕೇಶನ್ ಮಾಡಿ ಅಂತೇಳಿ, ನೀವೆಲ್ಲ ಮಾಡಿಸ್ಬೇಕಲ್ವ ಸರ್? ಮಾಡಿಸ್ತೀರಾ ಸರ್? ವಿದ್ಯಾರ್ಥಿ ನಾಯಕರಿಗೆ 2 ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ, ಆವಾಗಲಿಂದ ಕೇಳ್ತಾ ಇದ್ದೆ. 2 ಪ್ರಶ್ನೆ ಏನು ಗೊತ್ತಾ, ಬರೀ ಒಂದೇ ಸರ್ಕಾರನ ನೀವು ದೂಷಣೆ ಮಾಡೋದಲ್ಲ, ಇಲ್ಲಿ ದೂಷಣೆ ಮಾಡೋದಲ್ಲ, ಪ್ರಶ್ನೆಗಳು ಕೇಳ್ತಾ ಇದ್ದೀನಿ. ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು ಖಾಸಗಿ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಹುದ್ದೆಗಳನ್ನ ಇದ್ರ ಬಗ್ಗೆ ನೀವು ಪರಿಹಾರ ಕೇಳ್ತಾ ಇಲ್ಲ. ಮೋದಿ ಬಗ್ಗೆ ಮಾತಾಡ್ತಿಲ್ಲ, ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ನೀವು ಉತ್ತರನೇ ಕೊಡ್ತಿಲ್ವಲ್ಲ. ಉತ್ತರ ನೀವು ಪ್ರಶ್ನೆ ಮಾಡ್ತಿದ್ದೀರಾ? ಎಸ್ ಸರ್. ಜೆನ್ಜಿ ಪೀಪಲ್ಸ್ಗೆ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ನೋಡಿ, ಡೆಪ್ಟಿ ಸಿ ಎಂ ಹೇಳ್ತಾ ಇದ್ರು 3 ಸತಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಅವರೇ ಹೇಳಿದ್ದಾರೆ. 1 ಸತಿ ಕೊಡದೇ ಇರೋದಕ್ಕೆ ಇಷ್ಟೊಂದು ಅವತಾರ ಮಾಡ್ತಾ ಇದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಎಸ್ ಸರ್. ಸರ್, ನಾನು ಸುಮಾರು ವಿಷಯಗಳನ್ನ ಕಾಂತರಾಜು ಅವರೇ ಇಲ್ಲಿ ಕೇಳಿ, ನೀವೇ ಉತ್ತರ ಕೊಡ್ಬೇಕು ಇದಕ್ಕೆ. ಕಾಂತ್ ಕುಮಾರ್ ಅವರೇ, ನೀವು ಉತ್ತರ ಕೊಡಿ. ಇಲ್ಲಿ ಕೇಂದ್ರ ಪರ್ಮಿಷನ್ ಕೊಟ್ಟಿಲ್ಲ 3 ಸರಿ ಅಂತ ಹೇಳ್ತಿರೋದು ನೀವು ತಪ್ಪು. ಸರ್, ಈಗ ಕಾಂತ್ ಕುಮಾರ್ ಅವರಿಗೆ ನಾನು ಡೈರೆಕ್ಟ್ ಕ್ವಶನ್ ಕೇಳಕ್ ಇಷ್ಟಪಡ್ತೀನಿ, ನೀವು ಕೇಳ್ಬಿಟ್ಟು ಆನ್ಸರ್ ಮಾಡ್ಬೇಕು. ನಿಮಗೆ ಯಾವ ನೈತಿಕತೆ ಇದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳನ್ನ ಫೋಟೋ ಹಿಡ್ಕೊಂಡು ನೀವು ಪ್ರೊಟೆಸ್ಟ್ ಮಾಡಕ್ಕೆ? ನೀವೇ ಹೇಳಿದ್ರಿ ಸರ್, ಕೇಂದ್ರದಲ್ಲಿ ಮೋದಿ ಸರ್ಕಾರ ಹೇಳ್ತಿದೆ ಪಕೋಡ ಮಾರಿ ಅಂತ. ನಿಮಗೆ ಒಬ್ಬ ಪಕೋಡ ಮಾರಿ ಅನ್ನೋ ಪ್ರಧಾನಿಗೆ ನಿಮ್ಗೆ ಉತ್ತಮ ಆದ್ರೆ, ನಮ್ಮ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಇದೇ ಬಿಜೆಪಿ ಸರ್ಕಾರ ಇದ್ದಾಗ 22ರಲ್ಲೇ ಒಳ ಮೀಸಲಾತಿ ಬಗ್ಗೆ ಒಂದು ರಿಸರ್ವೇಶನ್ ಬಿಲ್ ನ ತಂತು. ಏನಂತ ತಂತು? ಎಸ್ಸಿ ರನ್ನ 17% ಮಾಡಿ, ST ನ 7% ಮಾಡಿ ಅಂತ ಬಂತು. ಅವತ್ತು ಕಾನೂನು ತೊಡಕು ಬಿಜೆಪಿ ಅವ್ರಿಗೆ ಗೊತ್ತಿರ್ಲಿಲ್ವಾ? ನಿಮ್ಗೆ ಗೊತ್ತಿರ್ಲಿಲ್ವಾ? ಆಯ್ತು, ಇಷ್ಟೆಲ್ಲ. ಒಂದ್ ನಿಮಿಷ, ನನ್ನ ಕ್ವಶನ್ ಮುಗ್ದಿಲ್ಲ. ನಾನು ಹೇಳ್ತೀನಿ ಕೇಳಿ, ಇದನ್ ಬಿಡಿ. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಆರ್ಡರ್ ಆಗಿತ್ತು, 50% ಗೊತ್ತಾಯ್ತು ಸರ್, ಆರ್ಡರ್ ಆಯ್ತು, 50% ಕ್ಯಾಪ್ ಮೀರಬಾರ್ದು ಅಂತ. ಅವತ್ತು ಏನಂತಾರೆ, ಬಾಯಿಗೆ ಬೆಣ್ಣೆ ಸೌರು ಅಂತ ಕೆಲಸ ಮಾಡಿದ್ದು ಬಿಜೆಪಿ. ಆ ಬಿಜೆಪಿಯನ್ನ ಲೀಡರ್ಗಳನ್ನ ಕರ್ಕೊಂಡು ಇವತ್ತು ಪ್ರೊಟೆಸ್ಟ್ ಮಾಡ್ಬೇಕಾರೆ ಅವ್ರಿಗೆ ಯಾವುದೇ ರೀತಿ ನ್ಯಾಯ ಸಿಗಲ್ಲ. ಅವರು ವಿದ್ಯಾರ್ಥಿಗಳಿಗೋಸ್ಕರ ಮಾಡ್ಬೇಕು ಹೊತ್ತು ಪ್ರತಿಭಟನೆನ ಅವರು ಸ್ವಾರ್ಥಕ್ಕಾಗಿ ಕಾರಣಗಳನ್ನ ಹೇಳಿದ್ರೆ. ಎಸ್ ಸರ್. ಸರ್, ಈಗ ಅವರು ನೋಡಿ, ಈಗ ಯಾವುದೇ ರಾಜಕೀಯ ಶಕ್ತಿಯ ಒಂದು ಬೆಂಬಲ ತೆಗೆದುಕೊಂಡು ನೀವು ಮಾಡಿದ್ರೆ ಆ ಆಂದೋಲನ ಸಕ್ಸಸ್ ಆಗಲ್ಲ. ಅರ್ಥ ಆಯ್ತಲ್ಲ? ನಾನು ಹೇಳ್ತಾ ಇರೋದು, ಅವರು ವಿದ್ಯಾರ್ಥಿಗೋಸ್ಕರ ಇವತ್ತು ಅವರು ದಾರಿಗೆ ಬಂದಿದ್ದಾರೆ. ನಿಮ್ಮ ಸರ್ಕಾರದ ಜವಾಬ್ದಾರಿ ಇದೆ ಅಲ್ವಾ? ಆ ಜವಾಬ್ದಾರಿ ಇದ್ರೆ ಅವ್ರು ಯಾಕೆ ಪ್ರೊಟೆಸ್ಟ್ ಮಾಡ್ತಾರೆ? ಇರೋದಕ್ಕೆ ನಮ್ಮ 8-10 ಜನ ಸಚಿವರು ರಾಜ್ಯಪಾಲರನ್ನ ಖುದ್ದಾಗಿ ಭೇಟಿ ಮಾಡಿ, ಸಮಸ್ಯೆ ಇದ್ದಿದ್ದೆ ಒಳ ಮೀಸಲಾತಿ 56% ಹೋಗ್ಬಿಡ್ತು ಅಂತ, ಕೋರ್ಟ್ನ ಆದೇಶ ದಾಟಬಾರ್ದು ಅಂತ ರಾಜ್ಯಪಾಲರನ್ನ ಸಚಿವರುಗಳು ಖುದ್ದಾಗಿ ಭೇಟಿ ಮಾಡಿ ಈ ಸಮಸ್ಯೆಗೆ ಅವ್ರಿಗೆ ವಿವರಿಸಿ, ಸಚಿವರುಗಳು ಹೋಗಿ ಖುದ್ದಾಗಿ ಭೇಟಿ ಮಾಡಿದಾರೆ, ನಿಮ್ ಬಗ್ಗೆ ಕಾಳಜಿ ಇರೋದಕ್ಕೆ ನಾನು ಮುಖ್ಯವಾಗಿ ಹೇಳ್ತಾ ಇದ್ದೀನಿ. ನೀವು ಎಲ್ಲರೂ ಯುವಕರಿಗೆ ಹೇಳ್ತಾ ಇರೋದು, ನಮ್ಮಲ್ಲೂ ಆಸ್ಪಿರೆಂಟ್ ಗಳಿದ್ದಾರೆ, KPSC ಆಸ್ಪಿರೆಂಟ್, ಅದಕ್ಕೆ ನಿಮ್ ಬಗ್ಗೆ ಕಾಳಜಿ ಇದೆ. ನಮ್ಗೆ ಕಾಳಜಿ ಇರೋದಕ್ಕೆ ನಿಮ್ಮ ಹೋರಾಟಕ್ಕೆ ಮನ್ನಣೆ ಕೊಟ್ಬಿಟ್ಟು ಇವತ್ತು ನಿಮ್ಗೆ 56,000 ಹುದ್ದೆಗಳನ್ನು ಕೊಟ್ಟಿರೋದು. ಆ ಕೃತಜ್ಞತೆ ನೀವು ಇಟ್ಕೊಳ್ಳಿ. ಮೇಡಮ್, ನೀವು ಉದ್ಯೋಗ ಭರ್ತಿ ಮಾಡಿದ್ರೆ ಅವ್ರ ಯಾಕೆ ಹೋರಾಟವನ್ನ ಮಾಡ್ತಿದ್ರು? ಸರ್, ನಾವು ಉದ್ಯೋಗ ಭರ್ತಿ ನೋಡಿ, ಕಾಂತರಾಜ್ ಆಯೋಗದಿಂದ ಹಿಡಿದು ನಾಗಮೋಹನ್ ದಾಸ್ ಆಯೋಗ ಏನು ವರದಿಯನ್ನ ಕೊಡುತ್ತೆ, ಅದು ಒಳ ಮೀಸಲಾತಿ ಇದು ಸಮಸ್ಯೆ ಇತ್ತು, ಕೋರ್ಟ್ ಅಲ್ಲಿ ಇತ್ತು ಸರ್, ಅದರಿಂದಾನೇ ಅದು ಆಗಿರ್ಲಿಲ್ಲ. ಇವತ್ತಿನ ದಿವಸ ನೋಡಿ, 54,432 ಉದ್ಯೋಗಗಳನ್ನ ನಮ್ಮ ರಾಜ್ಯ ಸರ್ಕಾರ ತತ್ಕ್ಷಣಕ್ಕೆ ಕೊಟ್ಟಿದೆ. ಆದ್ರೆ ಇವರ ಹೋರಾಟ ರಾಜಕೀಯ ತಿರುವು ಪಡ್ಕೊಂಡು ರಾಜಕೀಯ ಲಾಭ ಮಾಡ್ಕೊಳ್ಳಕ್ಕೆ ಬಿಜೆಪಿ ಅಥವಾ ಬೇರೆ ಪಕ್ಷಗಳು ಬಿಜೆಪಿ ಪ್ರೇರಿತ ಹೋರಾಟ ಅಂತ ಆರೋಪ ಮಾಡ್ತಾರೆ. ಸರ್, ಅವ್ರಿಗೆ ಬುದ್ಧಿ ಇಲ್ಲ, ಬರೀ ಮಾತಾಡ್ಕೊಂಡಿರ್ತಾರೆ ಅಷ್ಟೇನೆ. ಇವತ್ತಿನ ದಿನ ಅವರು ಯಾವುದೇ ಸ್ವಾತಂತ್ರ್ಯ ಹೋರಾಟಕ್ಕಿಂತ ಕಡಿಮೆ ಏನಿಲ್ಲ, ವಿದ್ಯಾರ್ಥಿಗಳ ಹೋರಾಟ ಯಾವುದೇ ಸ್ವಾತಂತ್ರ್ಯ ಹೋರಾಟಕ್ಕಿಂತ ಕಡಿಮೆ ಇಲ್ಲ. ಏನಂತ ಇದಾರೆ ಇವರು? ಯಾವ ನೈತಿಕತೆ ಇದೆ ಅಂತ ಕೇಳ್ತಾ ಇದಾರೆ. ಇವತ್ತು ಅವ್ರು ತಿಳ್ಕೊಬೇಕಾಗಿರೋದು ಅಂತೇಳಿ ಅವ್ರ ಮನೆಗಳಲ್ಲೂ ಉದ್ಯೋಗ ಬೇಕು ಅಂತ ಇರೋರು ಇದಾರೆ, ಅಪೇಕ್ಷಿತರು, ಅವ್ರ ಬಗ್ಗೆ ಯೋಚನೆ ಮಾಡಬೇಕು. ಆದ್ರೆ ಇವತ್ತು ಅವರು ಅಧಿಕಾರದ ಅಮಲಿನಲ್ಲಿ ಕುಣಿತಾ ಇದಾರೆ, ಕಣ್ಣು ಮುಚ್ಚೋಗಿದೆ. ಜನರುಗಳ ಕಷ್ಟಗಳು ಇವ್ರಿಗೆ ಕಣ್ಣು ಕಾಣ್ತಾ ಇಲ್ಲ. ಆ ತರ ಯಾವತ್ತಿನ ದಿನ ಇವ್ರಿಗೆ ಆ ಜಾಗದಲ್ಲಿ ಇವ್ರು ಬರ್ತಾರೆ ಗೊತ್ತಾ? ಹೊಟ್ಟೆ ಉರಿತಾ ಇದೆಯಲ್ಲ ವಿದ್ಯಾರ್ಥಿಗಳಿಗೆ, ಆ ಜಾಗಕ್ಕೆ ಇವ್ರು ಬಂದಾಗ ಇವ್ರಿಗೆ ಅರ್ಥ ಆಗುತ್ತೆ ಏನು ಅಂತ ಅನ್ಬಿಟ್ಟು. ಸರ್, ಬಿಜೆಪಿ ಪ್ರೇರಿತ ಹೋರಾಟ ಅಂತ ಗಂಭೀರ ಆರೋಪವನ್ನು ಮಾಡ್ತಾರೆ. ಅವ್ರು ಹೇಳ್ತಾರೆ, ನಮಗೆ 3 ಸರಿ ಪರ್ಮಿಷನ್ ಕೊಟ್ಟಿಲ್ಲ, 4 ಸರಿ ಪರ್ಮಿಷನ್ ಕೊಡಕ್ಕೆ ಮಾಡಿದ್ರು, ನಾವು ಅನಿವಾರ್ಯವಾಗಿ ವಿಪಕ್ಷದ ಬಾಗಲು ತಟ್ಟಿದ್ವಿ, ಒಂದು ಆಡಳಿತ ಸರ್ಕಾರವಾಗಿ ನಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ, ನಮ್ಮ ಹೋರಾಟವನ್ನು ಹತ್ತಿಕ್ಕೋ ಕೆಲಸವನ್ನು ಮಾಡಿದ್ರೆ ನಾವು ಯಾರನ್ನ ಸಹಾಯ ಕೇಳಬೇಕನ್ನೋದು ಅವರು ಅಸಹಾಯಕ ಪ್ರಶ್ನೆಯನ್ನು ಮುಂದಿಟ್ಟರು. ಸರ್, ಇದು ಡೆಫಿನೆಟ್ ಆಗಿ ಇದು ವಿದ್ಯಾರ್ಥಿಗಳ ಹೋರಾಟ, ಯಾವುದೇ ಪಕ್ಷದ ಹೋರಾಟ ಅಲ್ಲ. ಇದೇ ಆಳುವ ಸರ್ಕಾರ ಧಾರವಾಡದಲ್ಲಿ 3 ಬಾರಿ ಪರ್ಮಿಷನ್ ಅನ್ನ ನಿರಾಕರಿಸಿತ್ತು. ಯಾವಾಗ ಪ್ರತಿಭಟನೆ ಅನ್ನೋದು ವಿದ್ಯಾರ್ಥಿಗಳ ಹಕ್ಕು, ಆ ಪ್ರತಿಭಟನೆ ವಿದ್ಯಾರ್ಥಿಗಳ ಹಕ್ಕು ಅಂತ ಕೊಟ್ಟಬೇಕಾದಾಗ ಸರ್ಕಾರ ಯಾಕೆ ನಿರ್ವಹಿಸ್ತು? ಯಾಕಂದ್ರೆ ಇವರಿಗೆ 108 ಸರ್ 3 ವರ್ಷದಿಂದ ಕುರ್ಚಿ ಕಿತ್ತಾಟದಲ್ಲಿ ಅವ್ರ ಕುರ್ಚಿನೇ ಕೊಟ್ಟಿಲ್ಲ ಅಂದ್ರೆ ಇನ್ನು ವಿದ್ಯಾರ್ಥಿಗಳಿಗೆ ಕೆಲಸ ಕೊಡ್ತಾರ ಸರ್? ಇವರು
ಕೆಲಸ ಕೊಡ್ತಾರೆ ಅವರು. ಮೊನ್ನೆ ಕೋಲಾರದಲ್ಲಿ ಕುರ್ಚಿ ಕಿತ್ತಾಟ ನಿಮ್ಗೆ ಯಾಕ್ರಿ ಟೆನ್ಷನ್? ಅವ್ರು ಯಾರು ಸಿಎಂ ಆಗ್ತಾರೆ? ನಿಮ್ಗೆ ಯಾರನ್ನಾರು ಅಲ್ಲಿ ಇದಾರ ಸಿಎಂ ಮಾಡ್ಬೇಕಂತಿದ್ಯಾ? ನಿಮ್ಮವ್ರು ಯಾರು ಇದಾರ ಅಲ್ಲಿ? ಅವ್ರು ಯಾರನ್ನಾದ್ರೂ ಸಿಎಂ ಮಾಡ್ಕೊಳ್ಳಿ ಸರ್, ಮತ್ತೆ ನೀವ್ ಯಾಕೆ ಇಂಥವ್ರಿಗೆ ಕೊಡಿ ಅಂತೀರಾ? ಆದ್ರೆ ನಮ್ಮ ಯುವ ಶಕ್ತಿಗೆ ಕೆಲಸ ಕೊಟ್ಟು ಅವ್ರನ್ನ ಸಿಎಂ ಮಾಡು ಅಂತ ಹೇಳ್ತಾ ಇರೋಂಥದ್ದು. ಅವರು ನಿಜವಾದ ರಾಜ್ಯದ ಸಿಎಂಗಳು. ನೀವು ಕೆಲಸ ಕೊಡಬೇಕು. ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದಿರಾ ಸರ್. ಇದೇ UPA ಮತ್ತೆ NDA ಇದ್ರಲ್ಲಿ ತಗೊಂಡಾಗ ನಾವು 10 ವರ್ಷದ ಅವಧಿಯಲ್ಲಿ 10 ವರ್ಷದ ನಂತರ ಈ ದೇಶದ ಟ್ಯಾಕ್ಸ್ ಜಾಸ್ತಿ ಆಗಿದೆ. ಈ ದೇಶ ಅನೇಕ ಬದಲಾವಣೆಗಳನ್ನು ಕಂಡಿದೆ. RBI ಪ್ರಕಾರ 17 ಕೋಟಿ ಉದ್ಯೋಗಗಳನ್ನ ಸೃಷ್ಟಿಸಾಗಿದೆ. ಮುದ್ರಾ ಲೋನ್ ಪ್ರಕಾರ 15 ಲಕ್ಷ ಕೋಟಿ ಇದು ಮಾಡಿರುವಂತದ್ದು. ಸ್ವಯಂ ಉದ್ಯೋಗಕ್ಕೆ 5.5 ಕೋಟಿ ಜನದ್ದು ಮುದ್ರಾ ಲೋನ್ ಅಲ್ಲಿ ಕೊಟ್ಟಿರುವಂತದ್ದು. ಆದರೆ ಇವ್ರೇನ್ ಮಾಡಿದ್ರು ಸರ್ ಅಲ್ಲಿ ವಿದ್ಯಾರ್ಥಿಗಳ ಹೋರಾಟನ ಅವತಾರ ಅಂತ ಹೇಳಿದ್ರು. ವಿದ್ಯಾರ್ಥಿಗಳನ್ನ ಅವತಾರ ಎತ್ತಕ್ ಬಂದಿದ್ದಾರೆ ಸರ್ ಅಲ್ಲಿ. ಅವರ ನ್ಯಾಯಸಮ್ಮತವಾದ ಇದಕ್ಕೆ ಹಕ್ಕು ಕೇಳಕ್ ಬಂದಿದ್ದಾರೆ. ಆ ಹಕ್ಕುಗಳನ್ನ ನಿರಾಕರಿಸ್ತಾ ಇರೋಂತ, ಪಾಳೆಗಾರಿಕೆ ಮಾಡ್ತಾ ಇರೋಂತ, ಗೂಂಡಾಗಾರಿಕೆ ಮಾಡ್ತಾ ಇರೋಂತ ಕಾಂಗ್ರೆಸ್ಗೆ ಧಿಕ್ಕಾರವಾಗುತ್ತೆ. ವಿದ್ಯಾರ್ಥಿಗಳ ಹೋರಾಟ ಇಡೀ ರಾಜ್ಯದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದು ನಿಜ. ಗಂಭೀರ ಆರೋಪಗಳು ಕೂಡ ಅವ್ರ ಮೇಲೆ ಬಂದಿದೆ. ಯಾವುದೇ ಹೋರಾಟ ಸಕ್ಸಸ್ ಆದ ಸಂದರ್ಭದಲ್ಲಿ ಒಂದಷ್ಟು ಆರೋಪಗಳು ಇರ್ತವೆ. ಅವ್ರನ್ನ ಪ್ರಶ್ನೆಯನ್ನು ಮಾಡಿದ್ರು, ನೀವು ಯಾಕೆ ಭಾರತೀಯ ಜನತಾ ಪಕ್ಷದ ನೆರಳಿನಲ್ಲಿ ನೀವು ಪ್ರೊಟೆಸ್ಟನ್ನು ಮಾಡಿದ್ರಿ? ವಿಪಕ್ಷ ನಾಯಕ ಬಂದು ನಿಮ್ಮ ಅತಿ ದೊಡ್ಡ ಹೋರಾಟದಲ್ಲಿ ಬಂದು ಭಾಷಣವನ್ನು ಮಾಡ್ತಾರೆ, ಒಂದಷ್ಟು ಜನ ಗೋ ಬ್ಯಾಕ್ ಅಂತಾರೆ ಅಂತ ಹೇಳ್ತಾರೆ. ಮತ್ತೊಂದಷ್ಟು ಕಾಂಗ್ರೆಸ್ನ ಅನೇಕ ನಾಯಕರು ಹೇಳಿದ್ರು, ಇಲ್ಲಿರ್ತಕ್ಕಂಥ ಅನೇಕ ವಿದ್ಯಾರ್ಥಿ ಹೋರಾಟಗಾರರು ಕೂಡ ತಾವು ಒಳಗಡೆ ಭಾರತೀಯ ಜನತಾ ಪಕ್ಷದವರಾಗಿದ್ದಾರೆ ಮತ್ತು RSS ಅವರಾಗಿದ್ದಾರೆ ಅಂತೇಳಿ ಗಂಭೀರ ಆರೋಪವನ್ನು ಕೂಡ ಮಾಡಿದ್ರು. ವಿದ್ಯಾರ್ಥಿಗಳು ಮನಸ್ಸು ಮಾಡಿದ್ರೆ, ಈ ದೇಶದ ಯುವಜನರು ಮನಸ್ಸು ಮಾಡಿದ್ರೆ, ಅದು ಯಾವುದೇ ಸರ್ಕಾರಗಳಿರ್ಬೋದು, ಯಾವುದೇ ಆಡಳಿತ ಇರ್ಬೋದು, ಅದೆಂಥ ನಿರಂಕುಶ ಪ್ರಭುತ್ವವೂ ಇರ್ಬೋದು, ಅವರೆಲ್ಲರನ್ನೂ ಕೂಡ ಹಿಮ್ಮೆಟ್ಟಿಸುವ ಶಕ್ತಿ ಇರ್ತಕ್ಕಂಥ. ಹಾಗಾಗಿ ನಿಮ್ಮ ಹೋರಾಟವು ಕೂಡ ಪಾರದರ್ಶಕವಾಗಿರ್ಬೇಕನ್ನೋದು ಕೂಡ ನಮ್ಮ ಆಸೆ ಆಗಿರ್ತಕ್ಕಂಥದ್ದು. ಮತ್ತು ನಿಮ್ಮ ಹೋರಾಟದ ಮುಖಾಂತರ ಸರ್ಕಾರದ ಕಣ್ಣು ತೆರೆಸಿದರೆ, ಯಾವುದೇ ಸರ್ಕಾರ ಇರ್ಬೋದು, ಅದು ಭಾರತೀಯ ಜನತಾ ಪಕ್ಷ ಸರ್ಕಾರ ಹಿಂದೆ ಇತ್ತು, ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಅವರವರ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಇವತ್ತು KPSC ಅನ್ನೋದು ಇವತ್ತು ಯಾವ ಮಟ್ಟಕ್ಕೆ ಆಗಿದ್ದಾರೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರ್ತಕ್ಕಂಥದ್ದು. ಲೋಕಸೇವಾ ಆಯೋಗ ಭಾರತೀಯ ಜನತಾ ಪಕ್ಷದ ಕಾಲದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಅದೊಂದು ಭ್ರಷ್ಟಾಚಾರದ ಕೂಪ ಆಗಿರ್ತಕ್ಕಂಥದ್ದು. ಅವೆಲ್ಲವನ್ನು ಬಡಿದೆಚ್ಚರಿಸಬೇಕು. ಮತ್ತು ಸರ್ಕಾರಿ ಉದ್ಯೋಗದ ಜೊತೆಗೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಖಾಸಗಿ ಉದ್ಯೋಗವನ್ನು ಕೂಡ ಮೀಸಲಾತಿ ಮಾಡ್ತಕ್ಕಂಥದ್ದು ಈ ಸರ್ಕಾರದ ಜವಾಬ್ದಾರಿ ಆಗಬೇಕು. ಕೇವಲ